ನಮಗೇನ್ ತಕರಾರಿಲ್ಲ. ಟಿವಿಯಾಗೂ ಹಾಕ್ರಿ, ಪೇಪರ್ನಾಗೂ ಹಾಕ್ರಿ, ಹೆಡ್ಲೈನ್ ಪೇಪರ್ನಾಗ ಬರ್ಬೇಕು. ಸುಮ್ಮನೆ ಏನ್ರ ಒಂದ್ ಎಲ್ಲಾರ ಒಂದ್ ಮೂಲೆ ನಮ್ಮ ಸುತ್ತಮುತ್ತ ಜನರಿಗೆ ಏನೇನು ನಾವು ಹೆಲ್ಪ್ ಕೊಡ್ತೀವಿ ನಮ್ಗೆ ಗೊತ್ತೈತಿ. ಯಾವುದೇ ರೀತಿ ಧೂಳು ಎಬ್ಸೋದು ಅದು ಮಾಡೋದು ಒಂದು ದಿವಸ ವರ್ಕ್ ಅಲ್ಲದ. ನಾವು 92 ವರ್ಕ್ ಮಾಡ್ತೇವೆ ರೀ. ಅದೇನು ಮಾಡಕ್ಕೆ ಹೋಗ್ರಿ, ಆಗ್ಲಾರ ವಿಷಯ ಅದು. ಆಗ್ಲಾರ್ದ ವಿಷಯ ಅಂದ್ರೆ ಇಲ್ಲ, ನೀವು ಏನಾರ ಕ್ರಿಯೇಟ್ ಮಾಡಿದ್ರೆ ಇದನ್ನಾಗಲ್ಲ. ಕ್ರಿಯೇಟಾ ನಿಮಗೆ ಕ್ರಿಯೇಟ್ ಮಾಡ್ತಿರೋ ಥರ ಅನ್ನಿಸ್ತಾ ಇದೆಯಾ? ಇದು ಸರಿ ಅಲ್ಲ. ಅಲ್ಲಿ ಧೂಳು ಇದ್ದಿದ್ದು ಕ್ರಿಯೇಟಾ? ಬಿರುಕು ಬಿಟ್ಟದ್ದು ಆಮೇಲೆ ಇದು ಮಾಡಿದ್ದು ಅಲ್ಲ ಧೂಳು ಇದ್ದಿದ್ದು ಕ್ರಿಯೇಟ್ ಅಂತ. ಹೌದ್ರಿ, ಧೂಳಲ್ಲಿ ನಾವು ಒಂದು ಕ್ರಷರ್ ಅಂತ ಬರಲ್ಲ, 4-5 ಕ್ರಷರ್ ಅದಾವ. ಒಟ್ಟು ಕ್ರಷರ್ ಇಂದ ನಾವು ನಿಮ್ದು ಒಂದು ಕ್ರಷರ್ ಅಂತ ಹೇಳ್ತಿಲ್ಲ ನಾವು. ಇಂಥದ್ದೊಂದು ಅಲ್ಲಲ್ಲ, ನಿಮ್ಮ ಕ್ರಷರ್ ಯಾವುದೋ ಅಂತ ಹೆಸರು ತಗೊಂಡಿಲ್ಲ ನಾವು. ಟೋಟಲಿ ಸುತ್ತಮುತ್ತ ಇರುವಂತ ಕ್ರಷರ್ಗಳು ಸಂಪೂರ್ಣ ಅಲ್ರಿ. ಬ್ಯಾಸಿಗೆ ದಿನ ಅನ್ಕೊಲೆ ಧೂಳು ಬರೋದ, ಬ್ಯಾಸಿಗೆ ಅನ್ಕೊಲೆ ಮಳೆಗಾಲದ ಧೂಳು ಯಾತಂದ್ ಹೇರ್ ನೋಡೋಣ. ಮಳೆಗಾಲದಾಗ ಧೂಳು ಸರಿ. ನಿಮ್ಮ ಪ್ರಕಾರ ಈ ಬಿರುಕುಗಳೆಲ್ಲ ಯಾಕೆ ಬಿಟ್ಟಿರೋದು? ಸುಮ್ಮನೆ ಬಿಡ್ತೇನೆ, ಬ್ಯಾಸ್ಗೆ ಅಂತ ಬಿಡ್ತೇನೆ. ಆ ಇಡೀ ಈ ತರ ಮನೆಗಳು ಸುತ್ತಮುತ್ತ ಗೋಡೆ ಎಲ್ಲ ಒಂದ್ ಕಡೆ ಎರಡು ಕಡೆ ಇಲ್ಲಿ ಬಿಡ್ಬೇಕಾಗಿತ್ತು. ಎಲ್ಲ ನೋಡಿ ಬಿಟ್ಟೈತಲ್ರಿ. ನೋಡ್ರಿ ಅಲ್ಲಿ ಇಡೀ ನಾನು ಮನೆ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಯ್ತು, ಇದೆಲ್ಲ ಏನಿದು? ಇದು ಏನಂಗಾರೆ ಸಿಮೆಂಟ್ ಸರಿಲ್ವಾ? ಇವ್ರು ಬಳಸಿರೋ ಸಿಮೆಂಟ್ ಸರಿಲ್ವಾ? ಅಲ್ಲ, ಇವ್ರು ಬಳಸಿರೋ ಸಿಮೆಂಟ್ ಸರಿಲ್ವಾ ನಿಮ್ಮ ಪ್ರಕಾರ? ಎಲ್ಲಾ ರೀತಿಯ ಅಭ್ಯಾಸ ತಂದ್ಕೊಡ್ಲೇನ್ರಿ ಇವು. ಅಲ್ಲ, ನೀವು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಏನ್ ಅರ್ಥ ಹಂಗ? ಇದು ನೀವು ಮಾಡೋದಂದ್ರೆ ನಿಮ್ಗೆ ಪ್ರಶ್ನವ್ರು ನೀವು ಇದೇನ ಕ್ರಿಯೇಟ್ ಮಾಡತ್ತಾರಲ್ಲ, ಅಲ್ಲಿ ಬ್ರೇಕ್ ಬಿಡತ್ತೈತಿ, ಇಲ್ಲಿ ಇದೇನು ಮಾಡ್ಬೇಡಿ. ನಾವು ಡೈಲಿ ನಾವ್ ಹೇಳಿವೇನ? ನೀವು ಬಂದಾಗ ನೀರು ಹೊಡಿಬೇಕು ರೂಲ್ಸ್ ಇಲ್ಲ. ನೀವು ಬಂದಾಗ ನಾವು ನಮ್ಮ ಕಸ್ಟಮರ್ ಕಡೆ ನೋಡ್ಬೇಕು ಜರುತ್ತಿಲ್ಲ. ನಾವು ಡೈಲಿ ಎಲ್ಲ ನಾವು ಅಂದ್ರೆ ನೀವು ಇಲ್ಲಿ ಬಂದು ಏನೋ ಪಾಪ ಜನಗಳಿಗೆ ಹೆದರ್ಸ್ತಿದ್ದೀರ? ನಾವ್ಯಾಕೆ ಹೆದರ್ಸೋಣ್ರಿ? ಬರ್ರಿ ಹಂಗಾದ್ರೆ. ನಮ್ಮ ಸುತ್ತಮುತ್ತ ಜನರಿಗೆ ಏನೇನು ನಾವು ಹೆಲ್ಪ್ ಕೊಡ್ತೀವಿ ನಮ್ಗೆ ಗೊತ್ತೈತಿ. ಯಾವುದೇ ರೀತಿ ಧೂಳು ಎಬ್ಸೋದು ಅದು ಮಾಡೋದು ಒಂದು ದಿವಸ ವರ್ಕ್ ಅಲ್ಲದ. ನಾವು ಹಾಗಾದ್ರೆ ಪರಿಸ್ಥಿತಿ ಏನಿದೆ ಅಂತ ಆ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ದೇವಿತ್ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ರಿ. ಎಸ್, ಗಮನಿಸ್ತಾ ಇದ್ದೀರಾ? ಈಗ ಅಧಿಕಾರಿಗಳು ಅಂದ್ರೆ ಸ್ಥಳೀಯಲಾಗ್ತಿರುವಂತ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ನಾವು ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಥಳೀಯ ಮನೆಗಳು ಬಿರುಕು ಬಿಟ್ಟಿದೆ ಈ ಒಂದು ಬಾಂಬ್ ಬ್ಲಾಸ್ಟಿಂಗ್ ನಿಂದ. ಇವೆಲ್ಲದರ ಕುರಿತಾಗಿ ಅವ್ರನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನ. ಸೊ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿ, ಎಸ್, ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದೀವಿ ನಾವು ಅಧಿಕಾರಿಗಳನ್ನ. ಅವ್ರನ್ನ ಕರೆದುಕೊಂಡು ಈಗ ಸ್ಥಳೀಯವಾಗಿ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ, ಸ್ಥಳೀಯರು ಏನು ಹೇಳ್ತಾರೆ ಅವೆಲ್ಲ ಕೂಡ ತೋರಿಸುವಂಥ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾವ ಜನರ ಪರವಾಗಿ ರಿಪಬ್ಲಿಕ್ ಕನ್ನಡ ಕೆಲಸವನ್ನು ಮಾಡೋದು. ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಕ್ಷಣದಲ್ಲಿ ಅಲ್ಲಿ ಯಾವ ರೀತಿ ಇದೆ, ಅಲ್ಲಿ ಏನಾಗ್ತಾ ಇದೆ, ಇವೆಲ್ಲದ ಬಗ್ಗೆಯೂ ಕೂಡ ತೋರಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ, ಕಳೆದ ನಿನ್ನೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ಕ್ರಷರ್ನಿಂದ ಆಗುತ್ತಿರುವಂಥ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ. ಸೊ ಈಗ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಲೆಕ್ಕಾಧಿಕಾರಿ, ಆಡಳಿತಾಧಿಕಾರಿ ಕೂಡ ಬಂದಿದ್ದಾರೆ. ಮತ್ತೆ ಈ ಜೊತೆಗೆ ಕಂದಾಯ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಎಸ್, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಇಲ್ಲಿ ಸಮಸ್ಯೆ ಯಾವ ರೀತಿ ಇದೆ ಅದನ್ನ ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಈ ಕ್ಷಣ ಮಾಡ್ತಾ ಇದೆ. ಸೊ ಬರ್ಬೋದು, ಸಾಕಷ್ಟು ಸ್ಥಳೀಯರೆಲ್ಲರೂ ಕೂಡ ಇಲ್ಲಿದ್ದಾರೆ. ಅವ್ರ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರೂ ಕೂಡ ಕಳೆದ ದಿನ ಯಾವ ರೀತಿ ಸಮಸ್ಯೆ ಆಗಿದೆ ಇಲ್ಲಿ ಅಂತಂದರೆ, ಈ ಮುಂಚೆಯಿಂದಲೂ ಕೂಡ ಈಗಾಗಲೇ ಸಾಕಷ್ಟು ಮನವಿಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ನಮಗಿಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂದರೂ ಕೂಡ ಆಗ್ತಾನೇ ಇಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ. ಇಲ್ಲಿ ಬ್ಲಾಸ್ಟಿಂಗ್ ಆದರೆ ಮನೆ ಪಾತ್ರೆಗಳು ಬೀಳುತ್ತೆ, ಗೋಡೆಗಳು ಬಿರುಕು ಬೀಳುತ್ತೆ. ಸೊ ಗಮನಿಸ್ತಾ ಇದ್ದೀರಾ, ಈ ರೀತಿಯಾದಂಥ ಬದುಕನ್ನು ನಡೆಸ್ತಾ ಇದ್ದಾರೆ. ಆದರೆ ಬನ್ನಿ ಸರ್, ಎಲ್ಲಿ ಏನೇನು ಸಮಸ್ಯೆ ಆಗಿದೆ, ಇಲ್ಲೇನು ತೊಂದರೆ ಆಗಿದೆ, ಬೇಗ ಪಟಪಟ ತೋರಿಸ್ಬೇಕು, ನಮ್ಗೆ ಜಾಸ್ತಿ ಟೈಮ್ ಇಲ್ಲ. ಬೇಗ ಬರ್ರಿ, ಏನಾಗಿದೆ ಸಮಸ್ಯೆಗಳು, ಬರ್ರಿ ತೋರಿಸ್ಬರ್ರಿ. ಅಧಿಕಾರಿಗಳು ಬಂದವ್ರೆ. ಎಸ್ ಸರ್, ಅಧಿಕಾರಿಗಳು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸರ್ ಬನ್ನಿ ಸರ್. ಗ್ರಾಮದ ಆಡಳಿತಾಧಿಕಾರಿ ಜೊತೆಗೆ ಕಂದಾಯ ಇಲಾಖೆಯಿಂದ ಅಧಿಕಾರಿ. ಈ ಮನೆ ಒಳಗಡೆ ಏನು ಸಮಸ್ಯೆ ಇದೆ, ಮನೆಯ ಒಳಭಾಗದಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ, ಅಧಿಕಾರಿಗಳು ಈಗ ನೋಡ್ತಾರೆ ಎಲ್ಲವನ್ನು ಕೂಡ. ನೋಡ್ರಿ ಸರ್, ನೋಡ್ರಿ ಸರ್, ಅದರ ನೋಡ್ರಿ ಸರ್. ಓಕೆ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನ ಒಳಭಾಗದಲ್ಲಿ ಅಧಿಕಾರಿಗಳು ಹೋಗಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಲೈಟ್ ಹಾಕ್ರಿ ಸರ್, ಲೈಟ್ ಇದ್ರೆ. ಅಂದ್ರೆ ಕರೆಂಟ್ ವ್ಯವಸ್ಥೆ ಇಲ್ವಾ ಇಲ್ಲಿ? ಎಲ್ರಿ ಹೋಗ್ರಿ, ಒಳಗೆ ಹೋಗ್ರಿ. ನೋಡಿ, ಮನೆ ಬಿರುಕು ಬಿಡುವಂಥದ್ದು ಅಂದರೆ ಬಾಂಬ್ ಬ್ಲಾಸ್ಟಿಂಗ್ ಆದ ತಕ್ಷಣ ಮನೆ ಬಿರುಕು ಬಿಡುವಂಥ ಸಂದರ್ಭ ಇದು. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ. ಯಾವಾಗ ಬೇಕಾದರೂ ಗೋಡೆ ಉರುಳಬಹುದು, ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಬನ್ನಿ ಸರ್, ಮತ್ತೊಂದು ಕಡೆ ನಿಮ್ಮ ಬೇರೆ ಕಡೆ ತೋರಿಸ್ತೀನಿ. ಇದಕ್ಕಿಂತ ಭಯಂಕರವಾಗಿದೆ ಎಲ್ಲ ಕಡೆ. ಮತ್ತೊಂದು ಕಡೆ ಜನರು ಬೆಳೆಯನ್ನು ಬೆಳೀತಾರೆ. ಇಲ್ಲೆಲ್ಲ ಬೆಳೆಯನ್ನು ಬೆಳೀತಾರೆ. ಆ ಬೆಳೆ ತುಂಬ ಸಂಪೂರ್ಣವಾದಂಥ ಧೂಳು, ಬೆಳೆ ತುಂಬ ಸಂಪೂರ್ಣವಾದಂಥ ಧೂಳು. ನೋಡಿ, ಇಲ್ಲೂ ಕೂಡ ಇದೆ. ನೋಡಿ, ಇಲ್ಲೂ ಕೂಡ. ಸರ್ ಬನ್ನಿ ಸರ್,
ನೋಡಿ ಸರ್, ಈಗ ನೋಡಿ ಇಡೀ ಸಂಪೂರ್ಣ ಈಗ ಗೋಡೆನೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿರುಕು ನೋಡಿ. ಈ ರೀತಿಯಾದಂಥ ಪರಿಸ್ಥಿತಿ, ಇಲ್ಲಿ ವಾಸ ಮಾಡೋದೇ ಕಷ್ಟ ಆಗಿದೆ. ಏನು ಹೇಳಿ, ತಗೊಂಬನ್ನಿ ನೋಡಿ ಇವ್ರು ನೋಡ್ರಿ, ಪಾತ್ರೆಗಳು ಧೂಳು ನೋಡ್ರಿ, ಸಂಪೂರ್ಣವಾದಂಥ ಧೂಳು ಸರ್. ನೋಡಿ ಸರ್ ಇದೇನು ಸರ್ ಇದು? ಊಟ ಮಾಡೋಕ್ಕಾಗುತ್ತಾ ಸರ್? ಇಲ್ಲಿ ನೋಡಿ ಸರ್, ಧೂಳು ಎಷ್ಟು ಧೂಳಿದೆ ಈ ಇಟ್ಟಿರೋ ಜಾಗದಲ್ಲಿ, ಮಟ್ಟಿಗೆ ಧೂಳು ನೋಡಿ. ಇಲ್ಲಿ ನೋಡಿ ಸರ್ ಧೂಳು ನೋಡಿ ಸರ್. ಆದರೆ ಅವ್ರು ನೋಡಿ ಸರ್, ಅವ್ರು ಏನು ಹೇಳ್ತಾರೆ, ಈ ಧೂಳು ಅಂದೊಳಗಡೆ ಬಿದ್ದರೆ ಏನಾಗುತ್ತೆ ಸರ್? ನೋಡಿ, ದಿನಕ್ಕೂ ಕೂಡ ದಿನ ಬಂದು ಈ ಥರ ಧೂಳು ಕೂರುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಬೆಳೆ, ಬನ್ನಿ ಸರ್, ಎಲ್ಲ ತೋರಿಸ್ತೀನಿ ಬನ್ನಿ ಸರ್. ಬೆಳೆಯನ್ನು ಬೆಳೀತಾರೆ ನೋಡಿ, ಜೋಳ ಬೆಳೀತಾರೆ, ಎಲ್ಲ ಒಂದೇ ಆಯ್ತು ಬಿಡ್ರಿ, ಎಲ್ಲ ಒಂದೇ ಆಯಿತಾ. ಇನ್ನು ನೋಡಿ ಯಾವ ಥರ ಬಿರುಕು ಬಿಟ್ಟಿದೆ ನೋಡಿ ಸರ್ ಅದು ಮನೆ. ಬನ್ನಿ ಸರ್, ನೀವು ಈ ಆ್ಯಂಗಲಿಂದ ಬನ್ನಿ, ನನ್ನ ಮುಂದೆ ಬನ್ನಿ ಸರ್, ಅಲ್ಲಿ ಹೋಗೋಣ ಸರ್. ಅಲ್ಲಿ ನೋಡ್ಬೇಕು ಸರ್. ನೀವು ಹೊಸ್ದಾಗಿ ಮನೆಯನ್ನು ಕಟ್ಕೊಂಡಿದ್ದಾರೆ, ಆದರೂ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋಂಥದ್ದನ್ನು ಅಧಿಕಾರಿಗಳಿಗೆ ತೋರಿಸುವಂಥ ಕೆಲಸ ರಿಪಬ್ಲಿಕ್ ಕನ್ನಡದಿಂದ ಆಗ್ತಾ ಇರೋದು. ಬೆಳೆಯನ್ನು ಬೆಳೆದಿದ್ದಾರೆ, ಇಲ್ಲಿ ಸಂಪೂರ್ಣವಾಗಿ ಧೂಳು. ಅಂದರೆ ನಿಮಗೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂಥೇಳಿ. ಬೆಳೆಯೋದು ಕಷ್ಟ, ಬದುಕೋದು ಕಷ್ಟ, ಎಲ್ಲ ರೀತಿ ಕಷ್ಟಗಳನ್ನ ಇಟ್ಕೊಂಡು ಇಲ್ಲಿನ ಸ್ಥಳೀಯರು ಬದುಕ್ತಾ ಇದ್ದಾರೆ. ಎಷ್ಟೇ ಸಲ ಮನವಿಯನ್ನು ಮಾಡ್ಕೊಂಡ್ರೂ ಕೂಡ ಯಾವುದೂ ಸರಿ ಆಗ್ತಾ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ಬನ್ನಿ ಮತ್ತೊಂದು ಕಡೆ ಎಲ್ಲವನ್ನ ತೋರಿಸ್ತಾ ಹೋಗ್ತೀರಿ. ಆ ಕಡೆ ಮನೆಗಳಿದ್ದಾವೆ. ಎಷ್ಟು ಜನರು ಇಲ್ಲಿ ಮುಂಚೆಯಿಂದಲೂ ಕೂಡ ಮನವಿಯನ್ನು, ಅಂದರೆ ಯಾರು ಬರೋದೇ ಇಲ್ಲ ನಿಮಗೆ. ಅಧಿಕಾರಿಗಳಂತೂ ತಲೆ ಎತ್ತು ನೋಡಲ್ಲ, ಅಧಿಕಾರಿಗಳಂತೂ ಈ ಕಡೆ ಗಮನನೂ ವಹಿಸಲ್ಲ. ಅವರೇ ಬರಬೇಕು ಅಂತ ಹೇಳ್ತಾರೆ, ಕ್ರಷರು ಅದೇ ಮಾಲೀಕರೇ ಬರಬೇಕು ಅಂತ ಹೇಳ್ತಾರೆ. ಅಂದರೆ ನಿಮಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖಾ ಅಧಿಕಾರಿಗಳೇ ಬರಬೇಕು ಅಂತಂದರೆ ಏನರ್ಥ ಅದು? ಅಲ್ಲಿವರೆಗೂ ಬಿಡ. ಅಂದರೆ ತಹಶೀಲ್ದಾರ್ ಮಾತಿಗೆ ಸ್ವಲ್ಪನೂ ಕೂಡ ಕಿಮ್ಮತ್ತಿಲ್ವಾ? ಹಾಗಾದರೆ ತಹಶೀಲ್ದಾರ್ ಎಲ್ರಿ ಸರ್? ನೋಡಿ ಎಲ್ರಿ ನೋಡಿ, ಏಕಾಏಕಿ ಮೇಲ್ಗಡೆ ಸಂಪೂರ್ಣವಾಗಿ ಯಾವಾಗ ಬ್ಲಾಸ್ಟ್ ಆಗುತ್ತೋ ಆಗ ಬಿರುಕು ಕೊಡೋದು. ಇನ್ನೂ ಬನ್ನಿ ಸರ್, ಬನ್ನಿ ಸರ್. ಸರ್ ಹಿಂದೆ ಬರ್ಬೇಕು ಸರ್, ನಮ್ಮ ಕ್ಯಾಮ್ರಾ ಹಿಂದೆ ನೀವು ಮುಂದೆ ಬನ್ನಿ ಸರ್, ನೀವು ಮುಂದೆ ಬನ್ನಿ. ನೋಡ್ರಿ ಇಲ್ಲಿ, ಅಲ್ಲ ನೋಡಿ ಸರ್, ಆಯಿತಾ? ಮೇಲ್ಗಡೆ ನೋಡಿ, ಆಯಿತಾ? ನೋಡಿ ಸರ್, ನೀವು ಹಿಂಗೆ ಹೋಗಿ, ಸರಿನಾ? ಬನ್ನಿ. ಈ ರೀತಿಯಾದಂಥ ಪರಿಸ್ಥಿತಿ. ಅಂದರೆ ಇವರೆಲ್ಲ ಮುಂಚೆಯಿಂದನೂ ಇದ್ದಾರೆ ಸರ್, ಇವರೆಲ್ಲರೂ ಕೂಡ ಮುಂಚೆಯಿಂದನೂ ಇದ್ದಾರೆ. ಬಟ್ ಇತ್ತೀಚೆಗೆ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಇದ್ರೂ ಕೂಡ ಇವರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲ, ಏನಿಲ್ಲ. ನೋಡಿ ಇಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್, ಇಡೀ ಗೋಡೆ ಇದು ಸಣ್ಣ ಪುಟ್ಟದಾಗಿ ಬಿರುಕು ಬಿಡ್ತಾ ಇದೆ. ಆಯಿತಾ? ಬನ್ನಿ. ಭಾಳ ಪ್ರಮುಖವಾಗಿ ಸರ್ಕಾರ ಗಮನ ಹರಿಸಬೇಕಾಗುತ್ತೆ ಒಂದು ಕಡೆ. ಅದಕ್ಕಿಂತ ಮುಖ್ಯವಾಗಿ ಅಧಿಕಾರಿಗಳದ್ದೇ ಸಮಸ್ಯೆ ಇಲ್ಲಿ. ಬನ್ನಿ ಸರ್, ನೋಡಿ ಸರ್, ಅಲ್ಲಿ ನೋಡಿ ಸರ್, ನೋಡಿ ಸರ್, ಇಲ್ಲಿ ನೋಡಿ ಸರ್, ಧೂಳು ನೋಡಿ ಸರ್, ಎಲ್ಲದಕ್ಕೂ ಮನೆ ಒಳಗಡೆ ಧೂಳು. ಗಿಡದ ಮೇಲೆ ಕೂತ್ರು ಬಿಡಿ ಸರ್, ಹೋಗ್ಲಿ, ಮನೆ ಒಳಗಡೆ ಸಂಪೂರ್ಣವಾದಂಥ ಧೂಳು. ಮತ್ತು ಇನ್ನೊಂದು ಕಡೆ ನಾವು ನೋಡಿದ್ವಲ್ಲ, ಎಲ್ಲಿ ಅದು ಮೇಲ್ಗಡೆ ಫುಲ್ಲು ಇದು, ಅಲ್ಲೋಡಿ ಸರ್, ಫುಲ್ ಧೂಳು. ಸೊ ಹೀಗಾಗಿ ನೋಡಿ ಯಾವ ಥರ ಆಗಿದೆ ನೋಡಿ ಸರ್. ಸೊ ಈ ರೀತಿಯಾದಂಥ ಪರಿಸ್ಥಿತಿ. ಸಾಕಷ್ಟು ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅಧಿಕಾರಿಗಳ ಪರಿಶೀಲನೆ ಆಗ್ತಾ ಇದೆ. ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಂತೂ ಅವರಿಗೆ ಏನಂತ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಒಂದ್ಸಲ ಬರ್ತೀನಿ ಅಂತಾರೆ, ಒಂದ್ಸಲ ಬರಲ್ಲ ಅಂತಾರೆ. ಸದ್ಯಕ್ಕೆ ಈಗ ತಹಶೀಲ್ದಾರ್ ಮತಗಟ್ಟೆ ವೀಕ್ಷಣೆಯಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವರ ಆದೇಶದ ಮೇರೆಗೆ ಈ ಅಧಿಕಾರಿಗಳು ಬಂದಿದ್ದಾರೆ, ಇಲ್ಲಿ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ನೋಡಿ ಸರ್, ಈಗ ನಿಮ್ಗೆ ಏನು ಅನ್ಸುತ್ತೆ ಸರ್? ಈಗ ನೋಡಿದಾಗ ಏನು ಅನ್ಸುತ್ತೆ ಸರ್? ಈಗ ಏನು ಅನ್ಕೋತೀರಾ ಸರ್? ಈಗ ನೀವು ನೋಡಿ, ಅವರೇ ತೋರಿಸ್ತೀರ ನೋಡಿ, ಜನಗಳೇ ತೋರಿಸ್ತೀರ ನೋಡ್ರಿ. ಬನ್ನಿರಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದೇನು ಈ 1 ವರ್ಷನೂ ಆಗಿಲ್ಲ ಇದನ್ನ ಕಟ್ಟಿ. ಏನು ಈಗ ಸಂಪೂರ್ಣವಾದಂಥ ಗೋಡೆ ಏನು ಬೀಳ್ಬೇಕಾ? ಏನು ಅವ್ರು ಹಂಗಾರ ಸ್ವಲ್ಪನೂ ಕೂಡ ಕಿಮ್ಮತ್ತಿಲ್ವೇನ್ರಿ ಸರ್? ಈಗ ಹೇಳ್ರಿ ಸರ್, ಎಷ್ಟು ಸಮಸ್ಯೆ ಇದೆ ಅಂತ. ಈ ಸಮಸ್ಯೆಯನ್ನು ತೋರಿಸೋದಕ್ಕೆ ಮುಂದಾಗಿದ್ದಕ್ಕೆ 108 ಕಥೆಗಳನ್ನ ಮಾತಾಡ್ತಾರೆ. ಅವ್ರು ಬರಲಿ, ಇವ್ರು ಬರಲಿ, ಅಧಿಕಾರಿಗಳು ಬರಲಿ ಅಂತ. ರೈಟ್. ರಿಪಬ್ಲಿಕ್ ಕನ್ನಡದ ವರದಿಗೆ ಗ್ರಾಮಸ್ಥರು ಧನ್ಯವಾದ ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡದ ಸಾಮಾಜಿಕ ಕಾಳಜಿಗೆ ಮೆಚ್ಚಿ ಚಪ್ಪಾಳೆ ತಟ್ಟಿ ಅಥಣಿ ನಿವಾಸಿಗಳು ಸಂಭ್ರಮಿಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಕೂಗಿ ಧನ್ಯವಾದ ಸಲ್ಲಿಕೆ ಮಾಡಿದ್ದಾರೆ.
ಕಿವಿಗೆ